ಅಣ್ಣ ಬಸವಣ್ಣನವರ ನಂತರದಲ್ಲಿ ನೆನೆದು ಈ ಕಾರ್ಯಕ್ರಮದಲ್ಲಿ ಅತಿ ಸಂತೋಷದಿಂದ ಪಾಲ್ಗೊಂಡಂತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದಂಥ ಎಂ.ಬಿ. ಪಾಟೀಲ್ರೆ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಲಿಂಬೆ ಮಂಡಳಿ ಅಧ್ಯಕ್ಷರಾದಂಥ ಭೀಮು ಕವಲ್ಗಿಕಾಕ ಅವರೇ, ಮಾನ್ಯ ತಾಲೂಕಾ ಮಟ್ಟದ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಹಳಮನಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಂ.ಡಿ. ಅವರೇ, ಸಿ ಅವರೇ, ಇಲಾಖೆ ಎಲ್ಲ ಮುಖ್ಯಸ್ಥರೇ, ಉಪಸ್ಥಿತ ಹಿರಿಯರೇ, ಆತ್ಮೀಯರೇ, ತಾಯಂದ್ರೆ, ಪತ್ರಕರ್ತ ಮಿತ್ರರೇ, ಬಹಳ ಚಿಕ್ಕದಾದಂಥ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಒಳ್ಳೆ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡತಕ್ಕಂಥ ಈ ಕಾರ್ಯಕ್ರಮ. ಯಾಕೆಂದರೆ ಬೇಸಿಗೆ ಬಿಸಿಲಿನಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಅಂದ್ರೆ ಗೊತ್ತಿರಲಿಕ್ಕಿಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಆದರೆ ಅದು ಪ್ರಥಮದಲ್ಲಿ ಇಷ್ಟೊಂದು ಬೃಹತ್ ಆಕಾರದಲ್ಲಿ ಆಲ್ಮಟ್ಟಿಯಲ್ಲಿ ಉದ್ಘಾಟನೆ ಆಗಿರೋದು ನಮ್ಮೆಲ್ಲರ ಸುದೈವ ಅಂತೇಳಿ ನಾನು ಭಾವಿಸ್ತೇನೆ. ಎಂ.ಬಿ. ಪಾಟೀಲ್ ಹೇಳಿದಾಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ದೇ ಇದ್ರೂ ಕೂಡ ಅತ್ಯಂತ ಅವಶ್ಯಕತೆಗೆ ಅನುಗುಣವಾಗಿ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ. ಇದ್ರ ಉಪಯೋಗ ಪ್ರತಿನಿತ್ಯ ಬರ್ತಕ್ಕಂಥ ಶಾಲಾ ಮಕ್ಕಳಿರ್ಬೋದು, ಹಿರಿಯರಿರ್ಬೋದು, ಕಿರಿಯರಿರ್ಬೋದು, ಅವರಿಗೆ ಉಪಯೋಗ ಆಗ್ತದೆ. ಅದರಲ್ಲಿ ವಿಶೇಷವಾಗಿ ಈ ಬೇಸಿಗೆ ಕಾಲದಲ್ಲಿ ಮಕ್ಕಳ ಶಾಲಾ ವಿದ್ಯಾಭ್ಯಾಸ ಮುಗಿದ ಮೇಲೆ ಪ್ರವಾಸಿಗೆ ಬರ್ತಾರೆ. ಅವ್ರ ಸಲುವಾಗಿ ಇದೊಂದು ದೊಡ್ಡ ಅವಕಾಶ ಅಂತೇಳಿ ನಾನು ಭಾವಿಸ್ತೀನಿ. ಇದರ ಜೊತೆಗೆ ಎಂ.ಬಿ. ಪಾಟೀಲ್ ಹೇಳಿದಾಗೆ ನಮ್ಮ ಜಿಲ್ಲೆಗೆ ಆಲ್ಮಟ್ಟಿ ಅಣೆಕಟ್ಟು ಬಹಳ ದೊಡ್ಡ ವರದಾನವಾಗಿ ಹೊರಹೊಮ್ಮಲಿದೆ. ಆ ತೀರ್ಪಿಗೆ ಅನುಗುಣವಾಗಿ ಸರ್ವೋಚ್ಚ ನ್ಯಾಯಾಲಯ ವ್ಯಾಜ್ಯಗಳ ಮುಗಿದ ಮೇಲೆ ಇಲ್ಲಿವರೆಗೆ ಆಲ್ಮಟ್ಟಿ ಅಣೆಕಟ್ಟಿನಲ್ಲಿ ಮುಳುಗಿಕೊಂಡಿರ್ತಕ್ಕಂಥ ಬಿಜಾಪುರ ಜಿಲ್ಲೆಯ ಯಾವುದಾದ್ರೂ ತಾಲೂಕಿದ್ರೆ ಅದು ಬಸವನ ಬಾಗೇವಾಡಿ ಹಳೆಯ ತಾಲೂಕು ಅಂತೇಳಿ ಹೇಳಬೇಕಾಗ್ತದೆ. ಇವತ್ತು NTPC ಕೊಟ್ಟಿರ್ಬೋದು, ಮುಳವಾಡ KIDB ಕೊಟ್ಟಿರ್ಬೋದು, ಅಥವಾ ಆಲ್ಮಟ್ಟಿ ಅಣೆಕಟ್ಟಿನಿಂದ ಮುಳುಗಡೆ ಆದಂಥ ಸಂತ್ರಸ್ತರಿರ್ಬೋದು, ಅವರೆಲ್ಲರ ಹಿನ್ನೆಲೆಯಲ್ಲಿ ಘಟನೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅನ್ನತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜೊತೆಗೆ ಇನ್ನೂ ಆಗಬೇಕಾಗಿರ್ತಕ್ಕಂಥ ಅನೇಕ ವಿಚಾರಗಳನ್ನು ಈಗಾಗಲೇ 5 ಬೇಡಿಕೆಗಳನ್ನು ನಮ್ಮ ಇಲಾಖೆ ಮುಖ್ಯಸ್ಥರು ಕೊಟ್ಟಿದ್ದಾರೆ. ಅವು ಆದರೆ ಹೇಗೆ ದಕ್ಷಿಣ ಕರ್ನಾಟಕದಲ್ಲಿ KRS ಇದೆ, ಅದೇ ಥರ ಉತ್ತರ ಕರ್ನಾಟಕದಲ್ಲಿ ಬಿಜಾಪುರ ಜಿಲ್ಲೆ ಇದು ಒಂದು 2ನೇ KRS ಆಗ್ತದೆ ಅಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ ನಾನು ಭಾವಿಸ್ತೇನೆ. ಆಗಿರ್ಬೋದು, ಈ ಇಬ್ರು ಸಚಿವರ ಪಾತ್ರ ಬಹಳಷ್ಟು ಇದೆ ಅಂತ ಹೇಳ್ಬಿಟ್ಟು ತಮ್ಮೆಲ್ಲರಿಗೂ ಒಂದಿಸ್ತಾ ಈ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸ್ವೀಕರಿಸಿ ತಮ್ಮ ಮಾತುಗಳಲ್ಲಿ ಆ ವಿಚಾರಗಳನ್ನ ನಂತರದಲ್ಲಿ ಹಂಚಿಕೊಳ್ಳಿದ್ದಾರೆ. ಬಹಳಷ್ಟು ಜಲಮನೋರಂಜನಾ ಉದ್ಯಾನವನ ಆಗಿರ್ಬೋದು, ಗಾರ್ಡನ್ಗಳಾಗಿರ್ಬೋದು, 10 ಹಲವು ಯೋಜನೆ ಮಕ್ಕಳಿಗೆ ಇಳ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇರುವುದಿಲ್ಲ. ದಯವಿಟ್ಟು ಸಚಿವರು ಆ ವಿಷಯವನ್ನ ಅತ್ಯಂತ ಕಾಳಜಿಯಿಂದ ಬಂದಿರುವಂತ ಮಕ್ಕಳಿಗೆ ಒಂದು ಡಾರ್ಮೆಂಟರಿ ವ್ಯವಸ್ಥೆ ಆಗಿರ್ಬೋದು, ಆ ವ್ಯವಸ್ಥೆಯನ್ನು ಮಾಡ್ಬೇಕಂತಕ್ಕಂಥ ಮನವಿಯನ್ನು ಸಹ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಆ ಎಲ್ಲ ಮಾನ್ಯರಿಗೆ ತುಂಬು ಹೃದಯದ ಧನ್ಯವಾದಗಳು.
ಇಂದು ಜಲಸಂಪನ್ಮೂಲ ಇಲಾಖೆ ಕೃಷ್ಣ ಭಾಗ್ಯ ಜಲ ನಿಗಮ ವತಿಯಿಂದ